2 ತಿಂಗಳಿಂದ ಸದ್ದು ಮಾಡ್ತಾ ಇರೋ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಚಾರ ಈಗ ಕಳೆದ 1 ವಾರದಿಂದ ಬೇರೆ ಮಗ್ಗಲು ತಿರುಗಿಕೊಂಡಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಿಟ್ಟ ಬುರುಡೆ ಕೇಸ್ನ ಬಂಡವಾಳ ಬಗೆದಷ್ಟು ಬಯಲಾಗ್ತಾ ಇದೆ. ಇವತ್ತು ಎಸ್ಐಟಿ ಅಧಿಕಾರಿಗಳಿಂದ ಚಿನ್ನಯ್ಯನ 2ನೇ ಹಂತದ ವಿಚಾರಣೆ ನಡೆಯುತ್ತೆ. ತಿಮರೋಡಿ ಮತ್ತು ಆತನ ಸಹೋದರನ ಮನೆಯಿಂದ ತಂದಿರುವ ಸ್ವತ್ತುಗಳ ಆಧಾರದ ಮೇಲೂ ಕೂಡ ಮೊದಲನೇ ಆರೋಪಿ ಚಿನ್ನಯ್ಯನನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಈಗಾಗಲೇ ಬುರುಡೆ ಗ್ಯಾಂಗ್ನಿಂದ ಒತ್ತಡಕ್ಕೆ ಒಳಗಾದ ಬಗ್ಗೆ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನೆ. ಇದರಿಂದ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಬುರುಡೆ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ವಿಚಾರಣೆ ನಡೆಸಲಾಗುತ್ತೆ. ಇನ್ನು ಮಾಸ್ಕ್ ಮ್ಯಾನ್ ಹೇಳಿಕೆ ಆಧಾರದ ಮೇಲೆ ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ನೋಟಿಸ್ ಕೊಡುವುದಕ್ಕೆ ಸಿದ್ಧವಾಗಿದೆ. ಆರೋಪಿ ಚಿನ್ನಯ್ಯ ಇಲ್ಲದ ಮಗಳು ಸೃಷ್ಟಿ ಮಾಡಿರುವ ಸುಜಾತಾ ಭಟ್ ಹೇಳಿಕೆ, ತಿಮರೋಡಿ ಮನೆ ಶೋಧದ ವೇಳೆಯಲ್ಲಿ ಪತ್ತೆಯಾದ ಸಾಕ್ಷಿಗಳಿಂದ ನೋಟಿಸ್ ಕೊಡಲಾಗುತ್ತೆ. ಬುರುಡೆ ಷಡ್ಯಂತ್ರದ ಬಗ್ಗೆ ಎಸ್ಐಟಿಗೆ ಹಲವು ಸ್ಫೋಟಕ ಸಾಕ್ಷ್ಯ ಲಭ್ಯವಾಗಿದೆ. ಇದರಿಂದ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಯೂಟ್ಯೂಬರ್ ಸಮೀರ್ಗೆ ಎಸ್ಐಟಿ ನೋಟಿಸ್ ಕೊಡುತ್ತೆ. ಇವತ್ತು ಸಹ ಎಸ್ಐಟಿಯಿಂದ ಸುಜಾತಾ ಭಟ್ ವಿಚಾರಣೆ ನಡೆಯುತ್ತೆ. ಕಳೆದ 3 ದಿನಗಳಿಂದ ಎಸ್ಐಟಿ ಕಚೇರಿಗೆ ಸುಜಾತಾ ಭಟ್ ಬಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಿನ್ನೆಯೂ ಕೂಡ ವಿಚಾರಣೆ ನಡೆಸಿದ್ದಾರೆ. ಇವತ್ತು ಆ ವಿಚಾರಣೆ ಮುಂದುವರಿಯುತ್ತೆ. A1 ಆರೋಪಿ ಚಿನ್ನಯ್ಯನ ಹೇಳಿಕೆಗಳು ಹಾಗೂ ತಿಮರೋಡಿ ಮತ್ತು ಸಹೋದರನ ಮನೆಯಲ್ಲಿ ಸಿಕ್ಕಿರುವ ಸಾಕ್ಷ್ಯ, ಸುಜಾತಾ ಭಟ್ ಹೇಳಿಕೆ ಇವೆಲ್ಲವೂ ಈಗ ಈ ಬುರುಡೆ ಗ್ಯಾಂಗ್ಗೆ ಕಂಟಕವಾಗಿ ಪರಿಣಮಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.